ನಮಸ್ಕಾರ ಸ್ನೇಹಿತರೆ, ಕ್ರೆಡಿಟ್ ಸ್ಕೋರ್. ಇವತ್ತು ನಿಮ್ಮ ಫಿನಾನ್ಷಿಯಲ್ ಹೆಲ್ತ್ ಹೇಗಿದೆ? ಬ್ಯಾಂಕ್ಗಳು ನಿಮಗೆ ಲೋನ್ ಕೊಡಬೇಕಾ ಬೇಡವಾ? ನಿಮ್ಮನ್ನು ಆರ್ಥಿಕವಾಗಿ ನಂಬಬಹುದಾ ಇಲ್ವಾ? ಇದೆಲ್ಲವನ್ನು ಡಿಸೈಡ್ ಮಾಡೋದೇ ಈ 3 ಡಿಜಿಟ್ ನಂಬರ್. ಅಷ್ಟೇ ಯಾಕೆ, ಒಂದು ನಂಬರ್ ಸರಿ ಇಲ್ಲ ಅಂತ ಇವತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ನಿಮಗೆ ಕೆಲಸ ಕೂಡ ಕೊಡದೇ ಇರಬಹುದು. ಬ್ಯಾಂಕ್ಗಳು ಕೂಡ ನಿಮ್ಮ ಜಾಬ್ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಬಹುದು. ಅಷ್ಟು ಮಹತ್ವವನ್ನ ಈ ನಂಬರ್ ಪಡ್ಕೊಂಡಿದೆ. ಹಾಗಿದ್ರೆ ಕ್ರೆಡಿಟ್ ಸ್ಕೋರ್ ಯಾಕೆ ಇಷ್ಟು ಇಂಪಾರ್ಟೆಂಟ್? ಇದನ್ನ ಪರ್ಫೆಕ್ಟ್ ಆಗಿ ಚೆಕ್ ಮಾಡೋದು ಹೇಗೆ? ಒಂದು ವೇಳೆ ನಿಮ್ಮ ಸ್ಕೋರ್ ಲೋ ಇತ್ತು, ಕೆಳಗಿತ್ತು ಅಂತ ಹೇಳಿದ್ರೆ ಅದನ್ನ ಹೆಲ್ದಿಯಾಗಿ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಒಂದು ನಂಬರ್, 4 ಬ್ಯೂರೋಗಳು. ಸ್ನೇಹಿತರೆ, ನಾವೆಲ್ಲ ಅಂದುಕೊಂಡಿರೋ ಹಾಗೆ ಕ್ರೆಡಿಟ್ ಸ್ಕೋರ್ ಅನ್ನೋದು ಕೇವಲ ಒಂದು ನಂಬರ್ ಅಲ್ಲ, ಇದು ಅತಿ ದೊಡ್ಡ ಡೇಟಾ ಮ್ಯಾಟ್ರಿಕ್ಸ್. ಎಲ್ಲರಿಗೂ ಕರೆಕ್ಟ್ ಆಗಿ ಡೇಟಾ ಇಲ್ಲದೆ ಸಾಲ ಕೊಟ್ಟು ಸುಸ್ತಾಗಿ ಪೆಡ್ತಿಂದಿದ್ದ ಬ್ಯಾಂಕ್ಗಳು ಅವರ ಸೇಫ್ಟಿಗಾಗಿ ತಂದಿರೋ ರಿಸ್ಕ್ ಅಸೆಸ್ಮೆಂಟ್ ಮಾಡೆಲ್ ಇದು. ಇವತ್ತು ಬ್ಯಾಂಕ್ಗಳು ನಿಮಗೆ ಲೋನ್ ಕೊಡೋ ಮುನ್ನ ನಿಮ್ಮ ಸಂಪೂರ್ಣ ಆರ್ಥಿಕ ಜಾತಕವನ್ನ ಜಾಲಾಡ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇದೆ. ತುಂಬಾ ಜನ ಅಂದ್ಕೊಂಡಿರೋದು ಸಿಬಿಲ್ ಮಾತ್ರವೇ ಕ್ರೆಡಿಟ್ ಸ್ಕೋರ್ ಕೊಡುತ್ತೆ ಅಂತ. ಅದು ಸತ್ಯ ಅಲ್ಲ. ಭಾರತದಲ್ಲಿ RBI ನಿಂದ ಅಪ್ರೂವ್ ಆಗಿರೋ 4 ಪ್ರಮುಖ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋಗಳಿದಾವೆ. ಯಾವ್ಯಾವು? ಒಂದು ಸಿಬಿಲ್, ಎರಡನೇದು ಎಕ್ವಿಫ್ಯಾಕ್ಸ್, ಮೂರನೇದು ಎಕ್ಸ್ಪೀರಿಯಾನ್, ನಾಲ್ಕನೇದು CRIF ಹೈಮಾರ್ಕ್ ಅಂತ. ಈ 4 ಬ್ಯೂರೋಗಳು ತಮ್ಮದೇ ಆದ ಪ್ರತ್ಯೇಕ ಲೆಕ್ಕಾಚಾರಗಳನ್ನ ಫಾಲೋ ಮಾಡ್ತಾರೆ. ನೀವು ಬ್ಯಾಂಕ್ಗೆ ಹೋಗಿ ಪರ್ಸನಲ್ ಲೋನ್ ಕೇಳ್ತೀರಾ, ನೀವು ನಿಮ್ಮ ಸಿಬಿಲ್ ಸ್ಕೋರ್ 780 ಇದೆ ಅಂತ ಕಾನ್ಫಿಡೆಂಟ್ ಆಗಿರ್ತೀರಾ. ಆದರೆ ಬ್ಯಾಂಕ್ನವರು ಎಕ್ಸ್ಪೀರಿಯಾನ್ ಅಥವಾ ಎಕ್ವಿಫ್ಯಾಕ್ಸ್ ರಿಪೋರ್ಟ್ ಅನ್ನ ಚೆಕ್ ಮಾಡ್ಬೋದು. ಅಲ್ಲಿ ನಿಮ್ಮ ಸ್ಕೋರ್ 650 ಮಾತ್ರ ಇದ್ರೆ ನಿಮ್ಮ ಲೋನ್ ರಿಜೆಕ್ಟ್ ಕೂಡ ಆಗಬಹುದು. ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರೋ ಮೇನ್ ವಿಚಾರ ಏನು ಅಂದ್ರೆ, ಬೇರೆ ಬೇರೆ ಬ್ಯಾಂಕ್ಗಳು ಬೇರೆ ಬೇರೆ ಬ್ಯೂರೋಗಳ ರಿಪೋರ್ಟ್ ಅನ್ನ ನಂಬ್ತಾರೆ. ಇದೇ ಬ್ಯಾಂಕ್ಗಳ ಗೇಮ್ ಪ್ಲಾನ್. ಹೀಗಾಗಿ ಕೇವಲ ಒಂದೇ ಬ್ಯೂರೋದ ರಿಪೋರ್ಟ್ ನೋಡಿ ಸುಮ್ಮನಾದ್ರೆ ಅಲ್ಲಿ ರಿಸ್ಕ್ ಇರುತ್ತೆ. ಹಾಗಿರೋದಕ್ಕೆ ಏನ್ ಪರಿಹಾರ? 4 ಬ್ಯೂರೋಗಳ ರಿಪೋರ್ಟ್ ಅನ್ನ ಒಂದೇ ಕಡೆ ನೋಡೋಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಇಲ್ಲಿ ನಾವು ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಪೈಸಾ ಬಜಾರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳ್ತೀವಿ. ಪೈಸಾ ಬಜಾರ್ ಒಂದು ರೀತಿ ನಿಮ್ಮ ಫಿನಾನ್ಷಿಯಲ್ ಲೈಫ್ ನ ಕಮಾಂಡ್ ಸೆಂಟರ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಇದನ್ನ ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಸ್ನೇಹಿತರೆ, ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಹೋಗಿ ಅಥವಾ ಬೇರೆ ಬೇರೆ ಆ್ಯಪ್ಗಳಲ್ಲಿ ಪದೇ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅದನ್ನ ಹಾರ್ಡ್ ಎನ್ಕ್ವೈರಿ ಅಂತ ಕರೀತಾರೆ. ಪ್ರತಿ ಬಾರಿ ಬ್ಯಾಂಕ್ಗೆ ಹೋಗಿ ಎನ್ಕ್ವೈರಿ ಮಾಡಿದಾಗಲೂ ಕೂಡ ನಿಮ್ಮ ಸ್ಕೋರ್ 5ರಿಂದ 10 ಪಾಯಿಂಟ್ಸ್ ಡ್ರಾಪ್ ಆಗುತ್ತೆ. ಕ್ರೆಡಿಟ್ ಹಂಗ್ರಿ, ದುಡ್ಡಿಗೋಸ್ಕರ ಪರದಾಡ್ತಿರೋ ವ್ಯಕ್ತಿ, ತುಂಬಾ ಕಷ್ಟ ಇದೆ ಆರ್ಥಿಕವಾಗಿ ತನ್ನ ಹೆಲ್ತ್ ಅಂತ ಹೇಳಿ ಬ್ಯಾಂಕ್ಗಳಿಗೆ ಗೊತ್ತಾಗುತ್ತೆ. ಆದರೆ ನೀವು ಪೈಸಾ ಬಜಾರ್ ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಮ ಸ್ಕೋರ್ ಚೆಕ್ ಮಾಡಿದ್ರೆ ಅದನ್ನ ಸಾಫ್ಟ್ ಎನ್ಕ್ವೈರಿ ಅಂತ ಪರಿಗಣಿಸಲಾಗುತ್ತೆ. ನೀವು ದಿನಕ್ಕೆ 100 ಸಲ ಚೆಕ್ ಮಾಡಿದ್ರು ಕೂಡ ನಿಮ್ಮ ಸ್ಕೋರ್ 1 ಪಾಯಿಂಟ್ ಕೂಡ ಕಮ್ಮಿ ಆಗಲ್ಲ. ಪೈಸಾ ಬಜಾರ್ ನಲ್ಲಿ ಇನ್ನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಕ್ವಿಕ್ ಆಗಿ ಹೇಳ್ತೀವಿ ನೋಡಿ. ಪಾಯಿಂಟ್ ನಂಬರ್ 1, ಸಿಬಿಲ್, ಎಕ್ವಿಫ್ಯಾಕ್ಸ್, ಎಕ್ಸ್ಪೀರಿಯಾನ್ ಮತ್ತು CRIF ಈ 4 ಬ್ಯೂರೋಗಳ ಸ್ಕೋರ್ ಅನ್ನ ನೀವು ಇಲ್ಲಿ ಫ್ರೀಯಾಗಿ ₹1 ಖರ್ಚು ಮಾಡದೆ ಚೆಕ್ ಮಾಡಬಹುದು. ಪಾಯಿಂಟ್ ನಂಬರ್ 2, ನಿಮ್ಮ ಸ್ಕೋರ್ನಲ್ಲಿ ಏನಾದರೂ ಬದಲಾವಣೆ ಆದರೆ ರಿಯಲ್ ಟೈಮ್ ಅಲರ್ಟ್ಸ್ ಡೈರೆಕ್ಟ್ ಆಗಿ ನಿಮ್ಮ ವಾಟ್ಸ್ಆ್ಯಪ್ಗೆ ಬರುತ್ತೆ. ಪಾಯಿಂಟ್ ನಂಬರ್ 3, ಭಾಷೆಯ ಸಮಸ್ಯೆ ಇಲ್ಲ. ಕನ್ನಡ ಸೇರಿದ ಹಾಗೆ 7 ಪ್ರಾದೇಶಿಕ ಭಾಷೆಗಳಲ್ಲಿ ಫ್ರೀ ಆಗಿ ರಿಪೋರ್ಟ್ ಅನ್ನ ಪಡಿಬಹುದು. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಸ್ಕೋರನ್ನು ಬೇಸ್ ಆಗಿಟ್ಕೊಂಡು ನಿಮಗೆ ಯಾವ ಬ್ಯಾಂಕ್ನಲ್ಲಿ ಕಮ್ಮಿ ಬಡ್ಡಿಗೆ ಲೋನ್ ಸಿಗುತ್ತೆ, ಯಾವ ಕ್ರೆಡಿಟ್ ಕಾರ್ಡ್ ನಿಮಗೆ ಸೂಟ್ ಆಗುತ್ತೆ, ಇದೆಲ್ಲವನ್ನ ಪ್ರೀ ಅಪ್ರೂವ್ಡ್ ಆಫರ್ಸ್ ಅನ್ನ ಪೈಸಾ ಬಜಾರ್ನಲ್ಲಿ ಒಂದೇ ಕ್ಲಿಕ್ನಲ್ಲಿ ನಿಮ್ಮ ಮುಂದೆ ನೀವು ನೋಡ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಈಗ ಮೇನ್ ವಿಚಾರಕ್ಕೆ ಬರೋಣ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ರೆ ಏನಾಗುತ್ತೆ? ಕೇವಲ ಲೋನ್ ರಿಜೆಕ್ಟ್ ಆಗುತ್ತಾ? ಇಲ್ಲ, ಇಡೀ ಲೈಫ್ನ ಮೇಲೆ ಡಾಮಿನೋ ಎಫೆಕ್ಟ್ ಕ್ರಿಯೇಟ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಲೋನ್ ಸಿಕ್ಕರೂ ಕೂಡ ಲಕ್ಷಾಂತರ ರೂಪಾಯಿ ಎಕ್ಸ್ಟ್ರಾ ಬಡ್ಡಿ ಕಟ್ಟಬೇಕಾಗಿ ಬರ್ಬೋದು. ಉದಾಹರಣೆಗೆ ನೀವು 50 ಲಕ್ಷ ರೂಪಾಯಿನ ಹೋಮ್ ಲೋನ್ 20 ವರ್ಷದ ಅವಧಿಗೆ ತಗೊಳ್ತೀರಾ ಅಂತ ಇಟ್ಕೊಳ್ಳಿ. ಕೇಸ್ ಎ, ನಿಮ್ಮ ಸ್ಕೋರ್ 780 ಅಬೌವ್ ಇದೆ. ಆಗ ಬ್ಯಾಂಕ್ ನಿಮಗೆ 8.5% ಬಡ್ಡಿ ದರದಲ್ಲಿ ಲೋನ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. 20 ವರ್ಷಕ್ಕೆ ನೀವು ಕಟ್ಟೋ ಒಟ್ಟು ಬಡ್ಡಿ ಸುಮಾರು 54 ಲಕ್ಷ ರೂಪಾಯಿ ಆಗುತ್ತೆ. ಕೇಸ್ ಬಿ, ನಿಮ್ಮ ಸ್ಕೋರ್ 650 ಅಷ್ಟೇ ಇದೆ, ಆದರೂ ಬ್ಯಾಂಕ್ ಕೊಡಿ ಅಂತ ನೀವು ಕೇಳ್ತೀರಾ. ಯೋಚನೆ ಮಾಡ್ತಾರೆ, ರಿಸ್ಕ್ ಸ್ವಲ್ಪ ನಿಮಗೆ ಕೊಡೋದು, ಬಟ್ ನೋಡೋಣ 10.5% ಬಡ್ಡಿ ಆದರೆ ಕೊಡ್ತೀವಿ ಅಂತ ಹೇಳ್ತಾರೆ. 2% ಅಷ್ಟೇ ಅಲ್ಲ ಅಂತ ನೀವು ಒಪ್ಕೊಂತೀರಿ. ಆದರೆ 20 ವರ್ಷಗಳಲ್ಲಿ ನೀವು ಕಟ್ಟೋ ಒಟ್ಟು ಬಡ್ಡಿ ಬರೋಬ್ಬರಿ 69 ಲಕ್ಷ ರೂಪಾಯಿಗೆ ಹೋಗಿರುತ್ತೆ. 2.5% ಡಿಫ್ರೆನ್ಸ್. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ನೀವು ಬ್ಯಾಂಕ್ಗೆ 25 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕಟ್ಟಿರ್ತೀರಾ. ಹಾಗಂತ ಬರೀ ಬ್ಯಾಂಕ್ ಲೋನ್ ಅಂತ ಅನ್ಕೋಬಿಡಿ. ಜಾಬ್ ಮಾರ್ಕೆಟ್ನಲ್ಲೂ ಸ್ಕೋರ್ಗೆ ಮಹತ್ವ ಬರೋಕೆ ಶುರುವಾಗಿದೆ. ಇವಾಗ ಕೆಲ ಟಾಪ್ ಕಂಪನಿಗಳು, ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ಸೆಕ್ಟರ್ಗಳು ಕ್ಯಾಂಡಿಡೇಟ್ಸ್ಗೆ ಆಫರ್ ಕೊಡೋ ಮುನ್ನ ಅವರ ಕ್ರೆಡಿಟ್ ಹಿಸ್ಟ್ರಿಯನ್ನು ಚೆಕ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ತನ್ನ ಪರ್ಸನಲ್ ಫಿನಾನ್ಸನ್ನು ಸರಿಯಾಗಿ ಮ್ಯಾನೇಜ್ ಮಾಡಲ್ವೋ ಆತ ಕಂಪನಿಯ ರಹಸ್ಯ ಡೇಟಾ ಮತ್ತು ಹಣಕಾಸಿನ ವಿಚಾರದಲ್ಲಿ ಪ್ರಾಮಾಣಿಕರಾಗಿರ್ತಾರೆ ಅನ್ನೋದು ಡೌಟ್ ಇರುತ್ತೆ ಕಂಪನಿಗಳಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ. ಆ ಲಾಜಿಕನ್ನು ಅಪ್ಲೈ ಮಾಡೋಕೆ ಶುರು ಮಾಡಿದ್ದಾರೆ. ಕ್ರ್ಯಾಶ್ ಆಗಿರೋ ಸ್ಕೋರ್ಗೆ ಬೂಸ್ಟ್ ಕೊಡೋದು ಹೇಗೆ? ಓಕೆ, ಈಗ ಆಲ್ರೆಡಿ ಮಿಸ್ಟೇಕ್ಸ್ ಆಗಿ ಹೋಗಿದೆ. ಕ್ರೆಡಿಟ್ ಕಾರ್ಡ್ ಬಿಲ್ ಟೈಮಿಗೆ ಕರೆಕ್ಟಾಗಿ ಕಟ್ಟಿಲ್ಲ, ಲೋನ್ EMI ಬೌನ್ಸ್ ಆಗಿದೆ, ಸ್ಕೋರ್ ಕಂಪ್ಲೀಟ್ ಕ್ರ್ಯಾಶ್ ಆಗಿದೆ.
ಇವಾಗ ಏನು ಮಾಡೋಣ, ಲೈಫ್ ಲಾಂಗ್ ಹೀಗೆ ಇರುತ್ತಾ? ಭಯ ಪಡೋ ಅವಶ್ಯಕತೆ ಇಲ್ಲ. ಕ್ರೆಡಿಟ್ ಸ್ಕೋರ್ ಅನ್ನೋದು ಪರ್ಮನೆಂಟ್ ಟ್ಯಾಟೂ ಅಲ್ಲ, ಅದನ್ನು ಮತ್ತೆ ರೀಬಿಲ್ಡ್ ಮಾಡ್ಬೋದು. ಅದಕ್ಕೆಂತಲೇ ನೀವು ಪೈಸಾ ಬಜಾರ್ನ ಕ್ರೆಡಿಟ್ ಅಡ್ವೈಸರಿ ಸರ್ವಿಸನ್ನು ಯೂಸ್ ಮಾಡ್ಬೋದು. ನಿಮ್ಮ ಸ್ಕೋರ್ ಯಾಕೆ ಕಮ್ಮಿ ಆಯಿತು, ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಎಕ್ಸ್ಪರ್ಟ್ಸ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾರೆ. ಅಲ್ಲದೆ ಸ್ನೇಹಿತರೆ, ಹಾಳಾಗಿರೋ ಸ್ಕೋರ್ ರಾತ್ರಿ ಸರಿ ಹೋಗೋದಿಲ್ಲ. ಕನಿಷ್ಠ 6ರಿಂದ 12 ತಿಂಗಳ ಕಾಲ ಶಿಸ್ತಿನಿಂದ ಡ್ಯೂ ಡೇಟ್ಗೆ ಮುಂಚೆ ಬಿಲ್ ಪೇ ಮಾಡ್ತಾ ಬಂದರೆ ಆಟೋಮ್ಯಾಟಿಕಲಿ ನಿಮ್ಮ ಸ್ಕೋರ್ 750ಗಿಂತ ಮೇಲಕ್ಕೆ ಹೋಗಿಬಿಡುತ್ತೆ. ಸೊ ಫೈನಲಿ ಇಷ್ಟೇ ಸ್ನೇಹಿತರೆ, ಹಣ ಸಂಪಾದನೆ ಮಾಡೋದು ಎಷ್ಟು ಮುಖ್ಯನೋ ಹಣದ ಶಿಸ್ತನ್ನು ಕಾಪಾಡಿಕೊಳ್ಳೋದು ಕೂಡ ಮುಖ್ಯ. ಯಾಕಂದರೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದೇ ನಿಜವಾದ ಸಂಪತ್ತು. ಕಷ್ಟಪಟ್ಟು ದುಡಿಯೋ ಹಣ ನಮ್ಮ ಲೈಫನ್ನು ಕಂಫರ್ಟಬಲ್ ಮಾಡಬೇಕೇ ಹೊರತು ಸಾಲದ ಸುಡಿಯಲ್ಲಿ ದುಡೋ ಥರ ಇರಬಾರ್ದು. ಯಾವುದೋ ಒಂದು 3 ಅಂಕಿಯ ನಂಬರ್ ನಿಮ್ಮ ಭವಿಷ್ಯದ ನಿರ್ಧಾರಗಳನ್ನು, ನಿಮ್ಮ ಕನಸಿನ ಮನೆಯನ್ನು, ನಿಮ್ಮ ಕರಿಯರನ್ನು ಕಂಟ್ರೋಲ್ ಮಾಡಿದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಇದೆಲ್ಲದರ ಕಂಟ್ರೋಲ್ ಯಾವಾಗಲೂ ಕೂಡ ಸ್ಟೀರಿಂಗ್ ಬಿಲ್ ನಮ್ಮ ಕೈಯಲ್ಲೇ ಇರಬೇಕು. ನಾವು ನಮ್ಮ BP, ಶುಗರ್ ಲೆವೆಲನ್ನು ರೆಗ್ಯುಲರ್ ಆಗಿ ಹೇಗೆ ಚೆಕ್ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಕ್ರೆಡಿಟ್ ಹಿಸ್ಟ್ರಿ, ನಮ್ಮ ಕ್ರೆಡಿಟ್ ಸ್ಕೋರ್, ಅದರ ಟ್ರ್ಯಾಕ್ ನಮಗೆ ಇರೋದು ಕೂಡ ತುಂಬ ಮುಖ್ಯ. ಸೊ ನಿಮಗೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟು ಅನ್ನೋ ಕುತೂಹಲ ಇತ್ತು ಅಂತ ಹೇಳಿದ್ರೆ, ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ, ನಿಮ್ಮ ಆರ್ಥಿಕ ಹೆಲ್ತ್ ಹೇಗಿದೆ ಅಂತ ಫ್ರೀಯಾಗಿ ಚೆಕ್ ಮಾಡ್ಕೊಳ್ಳೋಕ್ಕೆ ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ. 0 ಕಾಸ್ಟ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.